ನೀನು ಮಾತ್ರ ಕೆಲ್ಸಕ್ಕೆ ಚಕ್ಕರ್ ಹೊಡೆದ್ರೆ ಸಾಲದು ಅಂತ ಎಲ್ಲಾರನ್ನೂ ಚಕ್ಕರ್ ಹೊಡ್ಸೋ ಪ್ಲಾನ್ ಮಾಡ್ತಿದ್ಯಾ? ಯಾಕೆ ಬಾಸ್ ಎಲ್ಲ ಎಕ್ಕುಟ್ಟು ಹೋಗಿರೋ ನಿಮ್ಮ ತಟ್ಟೆಲಿ ಇಟ್ಟೆ ತೂಗ್ತೀರಾ? ವಿಕ್ಕಿ ಬಾಬಾ ಮತ್ತೆ ಅಕ್ಕನ ಮದುವೆ ವಿಚಾರ ಮುಂದುವರೆಯೋದು ಬೇಡವಾ? ಅದಕ್ಕೆ ಈ ಸರ್ಕಸ್ಸು. ನೀನು ನನಗೆ ತಾನೇ ರಿಪೋರ್ಟ್ ಮಾಡೋದು? ಹಣೆ ಬರೋ ನೆಟ್ಟಿಗಿಲ್ಲ, ಅದಕ್ಕೆ ಮಾಡ್ತಿದ್ದೀನಿ. ವಾಟ್ ಜಸ್ಟ್ ಸೇ? ಹೌದು ಬಾಸ್, ನಿಮ್ಗೇನೆ ಎಂದೆ. ಹಾಗಿದ್ಮೇಲೆ ನಾಳೆ ನಿಂದು ಲೀವ್ ಅಂತ ಅಪ್ಡೇಟ್ ಮಾಡಿದ್ಯಾ ನನಗೆ? ಅದು ಇಲ್ಲ ಬಾಸ್. ಕಾಂಚೋರ್, ಮೈಗಳ್ಳಿ, ಸೋಂಬೇರಿ. ಕೆಲ್ಸಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ ಅನ್ನೋ ಪಾಲಿಸಿ ನಿಂದು. ನಾಳೆ ಲೀವ್ಗೆ ಅಪ್ಲೈ ಮಾಡು. ಈ ಥರ ಪರ್ಸನಲ್ ಕೆಲಸಕ್ಕೆಲ್ಲ ಪಾಪ ಅಂತ ಬಿಡೋದಿಕ್ಕಾಗಲ್ಲ. ಇದು ರೋಡ್ ಸೈಡ್ ಅಂಗಡಿ ಅಲ್ಲ, ತಿಳ್ಕೊ. ನಿನ್ನಂಥ ಬಾಸ್ ಇದ್ರೆ ನಿನ್ನ ಸೋ ಕಾಲ್ಡ್ ರೆಪ್ಯೂಟೆಡ್ ಕಂಪ್ನಿ ರೋಡ್ ಸೈಡ್ ಅಂಗಡಿ ಥರನೇ ಆಗುತ್ತೆ. ಅಲ್ಲೇ ಇದೆಯಾ ಅಥವಾ ಸತ್ತೋದ್ಯಾ? ಹೇಳಿದ್ ಕೇಳಿಸ್ತಾ? ಅಯ್ಯೋ ಇಲ್ಲ ಬಾಸ್, ಅಲ್ಲ ಕೇಳಿಸ್ತು ಬಾಸ್. ಆ್ಯಕ್ಚುಲಿ ನಾನು ಅಕ್ಕನ ಮದುವೆಗೆ ಲೀವ್ ಉಳಿಸ್ಕೊತಿದ್ದೀನಿ, ಅದಕ್ಕೆ. ಲೀವ್ಗೆ ಅಪ್ಲೈ ಮಾಡದೆ ನಮ್ಮ ಹತ್ರ ಎಸ್ ಅನ್ನಿಸ್ಕೊಂಡ್ರೆ ಮದುವೆಗೆ ಅಷ್ಟೇ ಅಲ್ಲ, ನಿನಗೆ ಬೇಕಾದಾಗ ಟ್ರಿಪ್ ಹೊಡೆಯೋದಕ್ಕೂ ಲೀವ್ ಉಳಿಯುತ್ತೆ ಅಲ್ವಾ? ಅಯ್ಯೋ ಏನು ಬಾಸ್ ನೀವು ಎಲ್ಲಿಂದ ಎಲ್ಗೋ ಹೋಗ್ಬಿಟ್ರಿ. ಸುಮ್ಮನೆ ಕತೆ ಹೊಡಿಬೇಡ, ಹೇಳ್ದಷ್ಟು ಮಾಡು. ಮೊದಲು ಲೀವ್ಗೆ ಅಪ್ಲೈ ಮಾಡು, ಅಪ್ರೂವಲ್ ತಗೊಂಡು ಆಮೇಲೆ ಲೀವ್ ತಗೋ. ಇಂಥ ಕಾಮ್ಚೋರ್ ಕೆಲಸನ ಮತ್ತೆ ಮಾಡೋದಕ್ಕೆ ಹೋಗ್ಬೇಡ. ದೇವಸ್ಥಾನಕ್ಕೆ ಹೋಗಿ ಮೀಟ್ ಮಾಡಿಸೋದು ಇಂಪಾರ್ಟೆಂಟ್ ಕೆಲಸ ಅಲ್ವಾ ಬಾಸ್? ನಿನಗೆ ಮಾಡೋದಕ್ಕೆ ಕೆಲಸ ಇಲ್ಲ ಅಂದ್ರೆ ನನಗೂ ಇಲ್ಲ ಅನ್ಕೊಂಡಿದ್ಯಾ? ಇಂಥ ಮಕ್ಕಳಾಟಕ್ಕೆಲ್ಲ ನಾನು ದೇವಸ್ಥಾನಕ್ಕೆ ಬರೋದಿಲ್ಲ. ಹಲೋ ಬಾಸ್, ಹಲೋ. ಈ ರೌಡಿ ಬೇಬಿ ಇನ್ನೂ ಮಾತಾಡ್ತಿರುವಾಗಲೇ ಕಾಲ್ ಕಟ್ ಮಾಡೋಷ್ಟು ಕೊಬ್ಬ. ಶುಂಠಿ ಶಂಕರ ಇವನ್ ದೇವಸ್ಥಾನಕ್ಕೆ ಬರಲ್ಲ ಅಂದ್ರೆ ಅಳ್ತ ಕೂರೋರು ಯಾರು? ಬರ್ಲಿಲ್ಲ ಅಂದ್ರೆ ಮನೇಲಿ ಅಡುಗೆ ಆಟ ಆಡ್ಕೊಂಡಿರ್ಲಿ, ಯಾರು ಬೇಡ ಅಂತಾರೆ? ಶುಂಠಿ ಶಂಕರ. ಆದ್ಯ, ಸಾರ್ಥಕ್, ತಿಂಡಿ ರೆಡಿ ಇದೆ, ಬೇಗ ಬನ್ನಿ. ಅತ್ತೆ, ಇವತ್ತು ನಾಗರ ಪಂಚಮಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ದೆ ಅಲ್ವಾ? ಅಯ್ಯೋ ದೇವ್ರಿ, ನಾನು ಮರ್ತೇ ಬಿಟ್ಟಿದ್ದೆ ಕಣೆ. ಒಂದು ಕೆಲಸ ಮಾಡಿ, ನೀವಿಬ್ರು ಹೋಗಿ ಬಂದ್ಬಿಡಿ. ಅಮ್ಮ, ನಾವಿಬ್ಬರೇ ಅಲ್ಲ, ಇವಳು ಖಾಂದಾನು, ಚಿಕ್ಕಮ್ಮನ ಪಟಾಲಮ್ಮು ಎಲ್ಲರೂ ಬರ್ತಿದ್ದಾರೆ. ನಾಗರ ಪಂಚಮಿಗೆ ಎಲ್ಲರೂ ಒಂದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಲ್ಲ, ಯಾವ ಕಾರಣಕ್ಕೆ? ನಾಗರ ಪಂಚಮಿನೇ ಕಾರಣ ಅಪ್ಪ, ಮತ್ತೇನೂ ಇಲ್ಲ. ನೀವು ಬರಲ್ವಾ? ಹೇಗೋ ಬರೋದು? ಹಬ್ಬದ ಪೂಜೆಗೆ ದೇವಸ್ಥಾನಕ್ಕೆ ಉಪವಾಸ ಹೋಗೋದೇ ಸರಿ ಅಲ್ವಾ? ಈಗಾಗಲೇ ನಿಮ್ಮ ಅಪ್ಪಂದು ಸಾರಿಕಾದು ಅರ್ಧ ತಿಂಡಿ ಆಗಿ ಹೋಗಿದೆ. ನಾವಿಲ್ಲೇ ಪೂಜೆ ಮಾಡ್ಕೋತೀವಿ, ನೀವಿಬ್ರು ಹೋಗಿ ಬನ್ನಿ. ಸರಿ ಅತ್ತೆ. ತಿಂಡಿ ನೀವೇ ಹೇಳಿದ್ರಲ್ವಾ ಅತ್ತೆ, ಹಬ್ಬದ ಪೂಜೆ ಅಂದರೆ ಉಪವಾಸ ಹೋಗೋದೇ ಸರಿ ಅಂತ. ತಿಂಡಿ ಬೇಡ. ಸರಿ. ಅದಕ್ಕೆ ಎಷ್ಟಂದ್ರೂ ನೀನು ಸುಹಾಸಿನಿ ಅತ್ತೆ ಮಗಳಲ್ವಾ? ರಕ್ತದಲ್ಲೇ ಇಂಥದ್ದೆಲ್ಲ ಬಂದಿರುತ್ತೆ. ನಾನೇನು ನೋಡಿಲ್ಲ ಅಂತ ಅಂದ್ಕೊಳ್ಬೇಡ. ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ. ನಾನು ಬಂದರೆ ಹಾಳು ಮಾಡ್ತೀನಿ ಅಂತ ಮುಚ್ಚಿಡ್ತಿದ್ದೀರಾ ಅಲ್ವಾ? ಈಗಲೂ ನಾನು ಅದನ್ನು ಹಾಳು ಮಾಡೇ ಮಾಡ್ತೀನಿ. ತಗೋಪ್ಪ. ನಾನು ಕೊಡ್ತಿದ್ನಲ್ಲ ಪರಿ. ಅಯ್ಯೋ ಇಟ್ಕೊಳ್ರಿ, ಅಲ್ಲಿ ದಕ್ಷಿಣೆಗೆ ಹಾಕಕ್ಕೆ ಬೇಕಾಗುತ್ತೆ ಒಳಗೆ. ಏನಮ್ಮ ಈ ಹರಿದೋಗಿರೋ ನೋಟ್ ಕೊಡ್ತಿದ್ದಿಲ್ಲ, ಇದು ನಡೆಯಲ್ಲಮ್ಮ, ಬೇರೆ ನೋಟ್ ಕೊಡಿ. ಯಾಕ್ರಿ ನಡೆಯಲ್ಲ? ಬೇಕಿದ್ರೆ ಓಡುತ್ತೆ. ಏನ್ ನಾವೆಲ್ಲ ಕಿವಿ ಮೇಲೆ ರೋಸ್ ಗಾರ್ಡನ್ ಮೇಂಟೈನ್ ಮಾಡ್ತಿದೀವಿ ಅಂತನಾ? ನೋಡಿ, 2 ಗೀಟ್ ಸರಿಯಾಗೇ ಇದೆ. ಗಾಂಧಿ ತಾತನ ಮುಖ ಕೂಡ ಕ್ಲಿಯರ್ ಆಗೇ ಇದೆ. 100 ಅಂತ ಎಲ್ಲೆಲ್ಲಿ ಬರ್ದಿದ್ಯೋ ಕರೆಕ್ಟ್ ಆಗಿ ಕಾಣಿಸಿದೆ. ಕಲರ್ ಕೂಡ ಫೇಡ್ ಆಗಿಲ್ಲ. ಏನೋ ಸೆಂಟ್ರಲ್ ಲೈಟ್ ಆಗಿ ಹರಿದಿದೆ ಅಷ್ಟೇ, ಅದಕ್ಕೆ ನಡೆಯಲ್ಲ ಅನ್ಬಿಡದ? ಇಮಿಡಿಯೇಟ್ ಬೇರೆ ನೋಟ್ ಪ್ರಿಂಟ್ ಮಾಡಕ್ಕೆ ನಾವೇನ್ ಬ್ಯಾಂಕ್ನವರಾ? ಬೆಳಗ್ಗೆ ಅದು ಯಾರ ಮುಖ ನೋಡಿದ್ನೋ, ಒಳ್ಳೆ ಕ್ವಾಡ್ಲ ಗಿರಾಕಿಗಳು ಸಿಕ್ಬಿಟ್ರು. ನಾನು ದೇವ್ರ ಫೋಟೋ ನೋಡ್ಕೊಂಡೇ ಇದ್ದಿದ್ದೀನಿ, ಬದುಕೊಂಡ್ರಿ. ಇಲ್ಲ ಅಂದಿದ್ರೆ ಸುತ್ತ ಮಾಡಕ್ ಕೆಲಸ ಇಲ್ದೇ ಇರೋರ್ನೆಲ್ಲ ಸೇರಿಸಿ ಇಲ್ಲೇ ಧರಣಿ ಶುರು ಮಾಡ್ಬಿಡ್ತಿದ್ದೆ. ಸುಮ್ನೆ ಕಿರಿಕ್ ಮಾಡ್ದೆ ತಗೊಳ್ಳಿ. ಸುಮ್ಮನೆ ತಲೆ ತಿನ್ಬೇಡಿ, ಬೇರೆ ನೋಟ್ ಕೊಡಿ ಅಮ್ಮ.
2,000 ರೂಪಾಯಿಗೆಲ್ಲ ಚೇಂಜ್ ಇಲ್ಲ ಮೇಡಮ್. ಚೇಂಜ್ ಯಾರು ಕೇಳಿದ್ರು? ನೀನೇ ಇಟ್ಕೊ. ನಾವು ಚಿಲ್ಲರೆ ಜನ ಅಲ್ಲ. ಅವ್ರು ದುಡ್ಡಿಲ್ಲ ಅಂತ ಹೇಳ್ತಿದ್ರು, ಫೋರ್ಸ್ ಮಾಡ್ತಿದ್ಯಲ್ಲಪ್ಪ. ನಾನು ಕೊಡ್ತಿದ್ದೀನಿ ತಗೋ. ಎಲ್ರಿಂದನೂ ಕೊಡೋಕ್ಕಾಗಲ್ಲ. ಕಾಲು ಉದ್ದ ಇದ್ದು ಚಾಪೆ ಚಿಕ್ಕದಾಗಿದ್ರೆ ಸಮಸ್ಯೆ ಆಗೇ ಆಗತ್ತೆ. ದೇವಸ್ಥಾನಕ್ಕೆ ಬರೋರೆಲ್ಲ ಕಂತೆ ದುಡ್ಡಿಟ್ಕೊಂಡು ಬರೋಕ್ಕಾಗಲ್ಲ. ಜೇಬು ಚಿಕ್ಕದಾಗಿರತ್ತಲ್ಲ, ಅಷ್ಟೊಂದು ದುಡ್ಡು ಹಿಡ್ಸಲ್ಲ. ಎಲ್ಲಿಂದ ಬಂದ್ರಿ ಮೇಡಮ್? ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ನಿಮ್ಮಂಥವ್ರು ಬೇಕು. ಅಲ್ಲ, 100 ರೂಪಾಯಿಗೆ ಅಷ್ಟೊಂದು ದುಡ್ಡು ಯಾಕೆ ಕೊಟ್ರಿ? ನಾನು ಕೊಡ್ತಾ ಇದ್ನಲ್ಲ. ಪರವಾಗಿಲ್ಲ ಬಿಡಿ, ಆ ಒಂದು ನೋಟು ಯಾವ ವ್ಯತ್ಯಾಸನೂ ಮಾಡಲ್ಲ. ದುಡ್ಡಿನ ಮುಖ ನೋಡಿಕೊಂಡು ಬೀದಿಲಿ ನಿಂತ್ಕೊಂಡು ಮರ್ಯಾದೆ ಕಳ್ಕೊಳಕ್ಕಾಗತ್ತಾ? ಆಟೋದವನೇ ಹೋಗಾಯ್ತು, ಇನ್ನದ್ರ ಬಗ್ಗೆ ಚರ್ಚೆ ಯಾಕೆ? ಎಂಥ ಕೋಇನ್ಸಿಡೆನ್ಸ್ ನೋಡಿ, ಹಬ್ಬದ ದಿನ ಇಬ್ಬರು ಮನೆಯವರು ದೇವಸ್ಥಾನದಲ್ಲೇ ಸಿಗೋ ಹಾಗಾಯ್ತು. ಶುಭ ಲಕ್ಷಣ ಅನ್ನಿಸ್ತಿದೆ. ಸಿಕ್ಕಿದ್ದು ಒಳ್ಳೆಯದೇ ಆಯಿತು. ಎಲ್ಲರೂ ಇಲ್ಲೇ ಇದ್ದೀವಿ. ಮಕ್ಕಳ ನಿಶ್ಚಿತಾರ್ಥದ ಬಗ್ಗೆ ಒಳಗಡೆ ಹೋಗೋಣವಾ? ವಸಿಷ್ಠ ಕುಟುಂಬದವ್ರು ಬರ್ತಿದ್ದಾರೆ ಅಂತ ವಿಶೇಷವಾದ ಪೂಜೆ ಇಟ್ಕೊಂಡಿದ್ದಾರೆ. ತಡ ಆಗ್ಬಾರ್ದಲ್ವಾ? ಇಂಟ್ರೊಡಕ್ಷನ್ ಅಲ್ಲೇ ಫೈಟಿಂಗ್ ಸೀನ್ ಬಂದ್ಬಿಡುತ್ತಾ ಅಂತ ಭಯ ಆಗೋಗಿತ್ತು. ಟ್ರೇಲರೇ ಹಿಂಗಿದೆ, ಇನ್ ಪಿಕ್ಚರ್ ಹೆಂಗಿರುತ್ತೋ. ಬಜ್ರಂಗಿ ಇಂಟರ್ವಲ್ ಅಲ್ಲಿ ಮಾತ್ರ ಎದ್ದೋಗೋ ತರ ಮಾಡ್ಬೇಡಪ್ಪ.